ಮಾನ್ಯ ಮುಖ್ಯಮಂತ್ರಿ ಸೂಚನೆಯಲ್ಲಿ ಎಲ್ಲಾ ಸಚಿವರು ಒಂದೊಂದು ಜಿಲ್ಲೆಯನ್ನ ಆಯ್ಕೆ ಮಾಡಿ ಅಲಾಟ್ ಮಾಡಿದ್ರು. ಆ ಜಿಲ್ಲೆ ಎಲ್ಲಾ ತಾಲೂಕನ್ನ ವಿಸಿಟ್ ಕೊಟ್ಟು ಮಾಹಿತಿ ರಿಪೋರ್ಟ್ ಅನ್ನ ಕೊಡಕ್ಕೆ ಹೇಳಿದ್ರು. ಈಗ ನಾನು ಬಂದು 2ನೇ ತಾಲೂಕಲ್ಲಿ ನಾನು ಇದ್ದೀನಿ. ಈಗ ಇನ್ನ 4 ತಾಲೂಕು ಬಾಕಿ ಇದೆ. 6 ತಾಲೂಕು ವಿಸಿಟ್ ಕೊಡ್ಬೇಕಂತ ಇದ್ದೀನಿ. ಇವಾಗ ತಾವು ನೋಡಿರ್ಬೋದು, ಪಾಪ ರೈತರು ಒದ್ಲಾಡ್ತವ್ರೆ. ಪಾಪ ಈ ಬಾರಿ ಮಳೆ ಇಲ್ಲ ಅಂದ್ರೆ ಬಹಳ ಸಮಸ್ಯೆ ಹಿನ್ನಡೆ ಆಗಿದೆ. ಅದಕ್ಕಿಂತ ಮುಂಚೆ ಯಾವತ್ತೂ ಈ ತರ ಸಮಸ್ಯೆ ಆಗಿಲ್ಲ. ಈ ವರ್ಷ ತುಂಬಾ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಕ್ರಾಪ್ ಅಂತೂ ಎಲ್ಲ ಹಾಳಾದಂಗಿದೆ. ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಲ್ಲಿ ರೈತರು ಪಾಪ ಅಷ್ಟು ಸಾಲನ ಸೋಲನ ಮಾಡ್ಬಿಟ್ಟು ಕಷ್ಟಪಟ್ಟು 1 ಎಕರೆಗೆ ಕನಿಷ್ಠ ಒಂದು 15,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಒಬ್ಬ ಯಾರೋ 2 ಎಕರೆ ಅಂತಾನೆ, 5 ಎಕರೆ ಅಂತಾನೆ, 10 ಎಕರೆ ಅಂತಾನೆ, 3 ಎಕರೆ ಅಂತಾನೆ, 6 ಎಕರೆ ಅಂತಾನೆ ನಷ್ಟ ಆಗಿದೆ. ಬಹಳ ಜನ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ಆ ಇನ್ಶೂರೆನ್ಸ್ ಮಾಡೋರ್ಗು ನನ್ನ ಅನಿಸಿಕೆ ಅವ್ರಿಗೆ ಸಿಗ್ತದೆ. ವಿದೌಟ್ ಇನ್ಶೂರೆನ್ಸ್ ಅವರಿದ್ದಾರೆ ಬಹಳ ಜನ ರೈತರು. ಇನ್ಶೂರೆನ್ಸ್ ಮಾಡೋದು ಗೊತ್ತಿಲ್ಲ ರೈತರಿಗೆ. ಅವ್ರದ್ದು ಒಂದು ಅಧಿಕಾರಿಗಳಿಗೆ ಹೇಳಿದ್ದೀನಿ ನಾನು, ಯಾರು ಇನ್ಶೂರೆನ್ಸ್ ಮಾಡಿದ್ದಾರೆ ಅವ್ರದ್ದೊಂದು ಪಟ್ಟಿ ಕೊಡಿ, ಯಾರು ಇನ್ಶೂರೆನ್ಸ್ ಮಾಡಿಲ್ಲ ಅಂದ್ರು ಅವ್ರದ್ದು ಒಂದು ಪಟ್ಟಿ. ಏನಕ್ಕಂದ್ರೆ ಪಾಪ ಗೊತ್ತಿಲ್ಲ ಅವ್ರಿಗೆ, ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಅವ್ರು ನಷ್ಟ ಆಗಿದೀವಿ ಈ ಬಾರಿ. ಹಾಗಾಗಿ ಅವ್ರದ್ದು ಒಂದು ಪಟ್ಟಿ ಕೊಡಕ್ಕೆ ಹೇಳಿದ್ದೀನಿ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವ್ರು ಏನ್ ಪರಿಹಾರ ಕೊಡ್ಬೇಕು ಸರ್ಕಾರ ತೀರ್ಮಾನ ಮಾಡ್ತಾರೆ. 15ನೇ ತಾರೀಕಿಗೆ ಫೈನಲ್ ತೀರ್ಮಾನ ಮಾಡ್ತಾರೆ. ಯಾವ ತಾಲೂಕಾ ಬರ ಘೋಷಣೆ ಮಾಡ್ಬೇಕಂತ ತೀರ್ಮಾನ ಎಲ್ಲ ಸರ್ವೆ ಮಾಡಿಸಿ ಘೋಷಣೆ ಮಾಡ್ತಾರೆ. ಹಾಗಾಗಿ ಇವತ್ತು ವಿಸಿಟ್ ಕೊಟ್ಟು ಮನೆ ಮುಖ್ಯಮಂತ್ರಿ ನಾನು ಮಾಹಿತಿ ಹೋದ ವರ್ಷದ್ದು 100 ಕೋಟಿದಲ್ಲಿ 65 ಕೋಟಿ ಬಂದಿದೆ. 65 ಕೋಟಿ ಬಂದಿದೆ. ಹೋದ ವರ್ಷದ್ದು 100 ಕೋಟಿದಲ್ಲಿ 65 ಕೋಟಿ ಬಂದಿದೆ ಅಂತೆ. ಇನ್ 35 ಕೋಟಿ ಬರ್ಬೇಕು. ಅದು ರೊಟೀನ್, ಅದು ಬರ್ತಾರೆ. ವಿಜಯನಗರ ಜಿಲ್ಲೆ ಅತ್ಯಂತ ಕಡಿಮೆ ಮಳೆ ಆಗಿರ್ತಕ್ಕಂಥ ಜಿಲ್ಲೆ. ಈ ರೈತರ ಪರಿಸ್ಥಿತಿ ಬಹಳಷ್ಟು ನೋಡಿದಲ್ಲ. ಈಗ ರೈತರ ಹೇಳ್ತಾರಲ್ಲ, ಈ ಬಾರಿ ಆಗಿರೋದು ಯಾವತ್ತೂ ಆಗಿಲ್ಲ. ಈ ಬಾರಿ ಆಗಿರೋದು ನಿಜ. ಮಳೆ ಬಂದಿಲ್ಲ. ಈಗ ದೇವ್ರ ದಯೆಯಿಂದ 1 ತಿಂಗಳಿಂದ ಮಳೆ ಇದೆ. ಈಗ ಡ್ಯಾಮ್ ಅಲ್ಲಿ ತಮ್ಗೆಲ್ಲ ನಮ್ಮ ತುಂಗಭದ್ರಾ ಡ್ಯಾಮ್ದು 100 TMC ನೀರು ಇರ್ಬೇಕಾಗಿತ್ತು. ಇವತ್ತು ಮೊನ್ನೆವರೆಗೂ 60 ಇತ್ತು. ಈಗ 69 ಆಗಿದೆ ಅಂತೆ. 69 ಆಗಿದೆ. ಹೋದ ವರ್ಷ ಇದೇ ಟೈಮಲ್ಲಿ 7ನೇ ತಾರೀಕು ಆಗಸ್ಟಿಗೆ 80 TMC ಇತ್ತು. ಅಂದ್ರೆ ಈಗ ಮಳೆ ಬರ್ತದಂತ ನಿರೀಕ್ಷೆ. ಕುಡಿಯೋ ನೀರಿಗೆ ಏನು ಸಮಸ್ಯೆ ಇಲ್ಲ ನಮಗೆ. ನೋಡು, ಅದು ಎಲ್ಲ ಮಾಹಿತಿ ತಗೊಂಡು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ.